ಚೀಫ್ ಸೆಕ್ರೆಟರಿ ಮೀಟಿಂಗ್ ಅಲ್ಲೇ ಒಪ್ಕೊಂಡಿದ್ದಾರೆ. ಸದರಿ ಪರೀಕ್ಷಾ ಪತ್ರಿಕೆಯು ಕನ್ನಡ ಭಾಷಾ ತಜ್ಞರು ಹಾಗೂ ವಿಷಯ ತಜ್ಞರು ಸಮಿತಿಗಳ ಮುಂದೆ ಮಂಡಿಸಿ ಅನುಮೋದನೆ ಪಡೆದ ನಂತರ ಪ್ರಶ್ನೆ ಪತ್ರಿಕೆ ತಯಾರಿಸಿದ್ದಾಗ್ಯೂ ಕೂಡ ಈ ರೀತಿ ತಪ್ಪುಗಳು ಸಂಭವಿಸುವುದು ವಿಷಾದನೀಯ. ಚೀಫ್ ಸೆಕ್ರೆಟರಿ ಮೀಟಿಂಗ್ ಅಲ್ಲಿ, ಚೀಫ್ ಸೆಕ್ರೆಟರಿ ಮೀಟಿಂಗ್ ಕಾಪಿ ಇಲ್ಲಿದೆ, ಅವರ ಬೋರ್ಡ್ ಕೂತ್ಕೊಂಡು ಮಾಡಿರುವಂತದ್ದು ರೆಸೊಲ್ಯೂಷನ್. ಅಂದ್ರೆ ತಪ್ಪಾಗಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಇಷ್ಟೆಲ್ಲ ವಾದ ಮಾಡಿದ್ರು ತಪ್ಪು ಆಗಿಲ್ಲ ಅಂತ. ತಪ್ಪು ಹೆಂಗಾಯ್ತು? ಸ್ಪೀಕರ್ ಸಾಹೇಬರು ಒಂದು ಲೆಟರ್ ಬರೀತಾರೆ, ನೀವಲ್ಲ. ಅದೇ ಬೆಳಿಗ್ಗೆ ಹೇಳಿದ್ರು. ಸ್ಪೀಕರ್ ಅವರು ಬೆಳಗ್ಗೆ ಹೇಳಿದ್ರಲ್ಲ, ಅವರು ಸುಮಾರು 70,000 ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆಯನ್ನು ಬರೆದಿರ್ತಾರೆ. ಆದರೆ ಸದರಿ ಪರೀಕ್ಷೆಯಲ್ಲಿ ಸುಮಾರು 59 ಪ್ರಶ್ನೆಗಳು ಕನ್ನಡ ಭಾಷಾಂತರ ತಪ್ಪುಗಳಾಗಿದೆ. ಇದರಿಂದ ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳೇ ಅನ್ಯಾಯವಾಗಿರುತ್ತದೆ. ಯಾರು? ಸ್ಪೀಕರ್. ಇನ್ನ ಸಾಕ್ಷಿ ಬೇಕಾ? ಇದಾದ್ಮೇಲೆ ಸ್ವಾಮೀಜಿಗಳು ಹೊರಟೋಗುತ್ತೆ. ಇದು ಇವರು ನಮ್ಮ ಸಿದ್ಧಗಂಗಾ ಮಠದ ಸ್ವಾಮಿಗಳು ಅವರೊಂದು ಪತ್ರ ಬರೀತಾರೆ ಮುಖ್ಯಮಂತ್ರಿಗಳಿಗೆ. ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧ, ಅದರಲ್ಲಿ ಲೋಕಸೇವಾ ಆಯೋಗದ ಕನ್ನಡ ಮಾಧ್ಯಮದ ಪ್ರಶ್ನೆಗಳಲ್ಲಿ ಅನೇಕ ಲೋಪದೋಷ ಉಂಟಾಗಿ ಪ್ರಶ್ನೆಗಳೇ ಅರ್ಥವಾಗದೆ ಅನುತ್ತೀರ್ಣರಾಗಿ ತಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಈ ರೀತಿ ಮುಂದುವರಿದರೆ ಗ್ರಾಮೀಣ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಿ ನಗರಗಳಲ್ಲಿ ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳು ಎಲ್ಲರೂ ಉನ್ನತ ಹುದ್ದೆ ಪಡೆಯುವ ಸಂಭವ. ಹೀಗಾಗಿ ಅವರಿಗೆ ಹಳ್ಳಿಗಾಡಿನ ಜನರ ಕಷ್ಟ ಸುಖ ಅರಿವಿರುವುದಿಲ್ಲ. ಆದ್ದರಿಂದ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುವುದು ಸಾಧ್ಯವಾಗುವುದಿಲ್ಲ. ಈ ಅನ್ಯಾಯವನ್ನ ಸರಿಪಡಿಸಿ ಗ್ರಾಮೀಣ ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಸಿದ್ಧಗಂಗಾ ಸ್ವಾಮೀಜಿಗಳು ಪತ್ರ ಬರೀತಾರೆ. ಆಮೇಲೆ ಬರ್ಗೋರ್ ರಾಮಚಂದ್ರಪ್ಪನವರು, ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಅವರು ಸರ್ಕಾರಕ್ಕೆ ಒಂದು ಪತ್ರ ಬರೀತಾರೆ. ಅವರನ್ನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕನ್ನಡದಲ್ಲಿ ಉತ್ತರ ಬರೆದ ಕಾರಣ ಅಂದರೆ ಅನುವಾದದ ಗೊಂದಲದ ಕಾರಣದಿಂದ ಅನೂತರಾಗಿರುವ ಅಭ್ಯರ್ಥಿಗಳಿಗೆ ನ್ಯಾಯ ಒದಗಿಸಲು ಶೀಘ್ರ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ. ಇದು ಉತ್ತೀರ್ಣ ಅಥವಾ ಅನುತ್ತೀರ್ಣಗಳ ವಿಷಯ ಮಾತ್ರಕ್ಕೆ ಸೀಮಿತವಾಗದೆ ಕನ್ನಡ ಬಳಕೆಯಲ್ಲಾಗುತ್ತಿರುವ ತಪ್ಪುಗಳ ಪರಿಣಾಮ ಎಂಬುದನ್ನು ಗಮನಿಸಬೇಕೆಂದು ಕೋರುತ್ತೇನೆ. ಈ ನಿಟ್ಟಿನಲ್ಲಿ ಶೀಘ್ರ ಪರಿಶೀಲನೆ ಅಗತ್ಯವಿದೆ. ಇದು ಕನ್ನಡ ಪರ ಕಾಳಜಿಯುಳ್ಳ ತಮ್ಮಲ್ಲಿ ವಿನಂತಿ ಮಾಡುತ್ತೇನೆ. ಯಾರಿಗೆ? ಕನ್ನಡ ಪರ ಕಾಳಜಿ ಇದ್ರೆ ಮಾತ್ರ ವಿನಂತಿ ಮಾಡುತ್ತೇನೆ ಅಂತ ಅವ್ರು ಹೇಳಿದ್ದಾರೆ. ನಿಮ್ಮ ಪತ್ರನ ಓದ್ದೆ, ಅದೆಲ್ಲ ಹೊರಟೋಯ್ತು. ಈಗ ಕೇಳಿದೆ, ಓದುದ ಇಲ್ಲಪ್ಪ, ಕೇಳಿಸ್ಕೊಂಡ್ರೆ? ಕೇಳಿದ್ದೇನೆ, ನೋಡಿದ್ದೀರಾ? ನಾನು ಹೇಳಿದ್ಮೇಲೆ ನೋಡಿದ್ದೆ. ಇದು ಬರಗೋರು ರಾಮಚಂದ್ರಪ್ಪ ಅವರು ಬರೆದಿದ್ದಾರೆ. ಗೋರು ಚನ್ನಬಸಪ್ಪನವರು, ಚನ್ನಬಸಪ್ಪನವರು ಅವರನ್ನು ಬರೆದಿದ್ದಾರೆ. 29/12/24 ನಡೆದ ಮರು ಪರೀಕ್ಷೆಯು ಸಿಂಧುತ್ವವನ್ನು ರದ್ದುಗೊಳಿಸಿ ದೋಷರಹಿತ ಪ್ರಶ್ನೆ ಪತ್ರಿಕೆಗಳಿಂದ ಮತ್ತೆ ಪರೀಕ್ಷೆ ನಡೆಸಲು ಆಯೋಗಕ್ಕೆ ಕಟ್ಟುನಿಟ್ಟಿನ ಆದೇಶ ನೀಡಬೇಕೆಂದು ಕೋರುತ್ತೇನೆ. ಈ ಗೊಂದಲದಿಂದ ಕನ್ನಡ ಮಾಧ್ಯಮದಲ್ಲೂ ಅದರಲ್ಲೂ ಗ್ರಾಮಾಂತರ ಅಭ್ಯರ್ಥಿಗಳಾಗುವ ಅನ್ಯಾಯ ಅಷ್ಟಿಷ್ಟಲ್ಲ. ಗೋರು ಚನ್ನಬಸಪ್ಪನವರು ಬರೆದಿದ್ದಾರೆ ಪತ್ರ. ನಾಡೋಜ ಹಂಪ ನಾಗರಾಜಯ್ಯನವರು ಬರೆದಿದ್ದಾರೆ. ಅದೇ ನ್ಯಾಯ ದೊರಕಿಸ್ಕೊಡಿ, ರೂರಲ್ ಕನ್ನಡ ಅಭ್ಯರ್ಥಿಗಳಿಗೆ ಅವರು ಬರೆದಿದ್ದಾರೆ. ಚಿನ್ಸ್ವಾಮಿ ಅವರು ಬರೆದಿದ್ದಾರೆ, ಮಹೇಶ್ ಜೋಶಿ ಅವರು ಬರೆದಿದ್ದಾರೆ, ಪುರುಷೋತ್ತಮ್ ಬಿಳಿಬೆಲೆ ಬರೆದಿದ್ದಾರೆ. ಈ ಥರ ಎಲ್ಲರೂ ಬಹಳಷ್ಟು ಜನ, ಸಿಂಧನೂರು ಶಾಸಕರು ಅವರು ಬರೆದಿದ್ದಾರೆ. ನಾನು ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಇವತ್ತೂ ಕೂಡ KPSC ಅವರು ತಪ್ಪಾಗಿಲ್ಲ ಅಂತಾನೆ ಹೇಳ್ತಾ ಇರೋದು. ಇದರಲ್ಲಿ ಇಂಪಾರ್ಟೆಂಟು ಇಲ್ಲಿ ನಮ್ಮ ಹೋಯ್ತಲ್ಲಪ್ಪ,
ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಅಧ್ಯಕ್ಷರೇ, ಈ ಕರ್ನಾಟಕ ಲೋಕಸೇವಾ ಆಯೋಗದ್ದು ಇಷ್ಟೊತ್ತು ಹೇಳಿದ್ದೀನಿ, ಅಲ್ಲಿ ಎಷ್ಟೆಷ್ಟು ಚಮತ್ಕಾರ ಆಗಿದೆ ಅಂತ ತಾವು ಕೇಳಿಸ್ಕೊಂಡಿದ್ದೀರಾ ಅಂತ. ಇದು ಒಂದು ಸಣ್ಣ ಸ್ಯಾಂಪಲ್ಲು. ಈ CIT ಅಂದರೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ ಅವನು ಮೊದಲ ಸ್ಥಾನಕ್ಕೆ ಬಂದ್ಬಿಡ್ತಾನೆ. ಪರೀಕ್ಷೆಯಲ್ಲಿ 166 ಅಂಕ ಮೊದಲನೇ ಸ್ಥಾನಕ್ಕೆ ಬಂದ್ಬಿಡ್ತಾನೆ ಆ ಅಭ್ಯರ್ಥಿ. ಅವನು 2 ತಿಂಗಳಿಂದ FDA ಪರೀಕ್ಷೆ ಬರೀತಾನೆ, ಅಂದ್ರೆ ಕ್ಲರ್ಕ್ ಪರೀಕ್ಷೆ, FDA SDA. ಅದರಲ್ಲಿ ಅವನು 11.5 ಮಾರ್ಕ್ಸ್ ಪಡೆದಿರ್ತಾನೆ. ಅಂದ್ರೆ ನೆಗೆಟಿವ್ ವ್ಯಾಲ್ಯೂಯೇಷನ್, ಅಂದ್ರೆ ತಪ್ಪು, ನೀವು ಒಂದು ತಪ್ಪು ಮಾಡಿದ್ರೆ ನೀವು ಮೊದಲನೇ ಪಾಸ್ ಮಾಡಿರೋದು ಹೋಗ್ತೈತೆ ನಿಮ್ಗೆ, 2 ತಪ್ಪು ಮಾಡಿದ್ರೆ 1 ಮಾರ್ಕ್ಸ್ ಹೊರಟೋಗ್ತೈತೆ. ಅವನು ಕಮರ್ಷಿಯಲ್ ಟ್ಯಾಕ್ಸ್ ಅಲ್ಲಿ 166 ಬರ್ತೈತೆ, ಕ್ಲರ್ಕ್ ಅಲ್ಲಿ 11 ಮಾರ್ಕ್ಸ್ ಬರ್ತೈತೆ. 2 ತಿಂಗಳು ಗ್ಯಾಪ್ ಈ ಮಧ್ಯೆ. ಅಷ್ಟು ಬೇಗ ಅವನು ಎಷ್ಟು ಇಂಟೆಲಿಜೆಂಟ್ ಔಟ, ಜ್ಞಾನಿ ಆಗೋ ಊಟ. ಆರ್ಡಿನರಿ ಕ್ಲರ್ಕ್ ಅಲ್ಲೇ ಪಾಸ್ ಆಗದೆ ಇದ್ದನು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್. ಪಿಕ್ಚರ್ ಬಂದಿತ್ತು, ಫಸ್ಟ್ ರ್ಯಾಂಕ್ ರಾಜು ಅಂತ. ಇದು ಇನ್ನೊಂದು CIT ಪರೀಕ್ಷೆ 16ನೇ ಸ್ಥಾನ ಪಡೆದ ಅಭ್ಯರ್ಥಿ KE ಪರೀಕ್ಷೆ ಪಡೆದ ಅಂಕ ಕೇವಲ 1.75. 16ನೇ ಸ್ಥಾನಕ್ಕೆ ಬಂದ್ಬಿಡ್ತಾನೆ. ಇಷ್ಟು ಕೂಡ ಈ ಕನ್ನಡಕ್ಕೆ ಇವತ್ತು ಆಗ್ತಾ ಇರುವಂತ ಅನ್ಯಾಯ ಮತ್ತೆ ಕನ್ನಡದ ಒಂದು ಕೊಲೆ. ಲೋಕಸೇವಾ ಆಯೋಗದಲ್ಲಿ ಈ ಟ್ರಾನ್ಸ್ಲೇಷನ್ ಮಾಡಿ ಕನ್ನಡದ ಯಾರ್ಯಾರು ಅಭ್ಯರ್ಥಿಗಳಿದ್ರು ಅವರೆಲ್ಲರ ಶಾಪ ನಮಗೆ ತಟ್ಟಬಾರದು ಅಂತ ಹೇಳಿದ್ರೆ, ನಾವು ನಿಜವಾದ ಕನ್ನಡಿಗರಾಗಿದ್ರೆ, ಈಗ ಸಾಹಿತಿಗಳೆಲ್ಲ ಬರೆದಿದ್ದಾರೆ, ಅವರು ಮುಖ್ಯಮಂತ್ರಿಗಳಿದ್ದಾರೆ, ಕನ್ನಡದ ತನ ಇರದೆ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ, ನಿಮಗೆ ಕನ್ನಡ ತನ ಇದೆ, ಕನ್ನಡ ಹೃದಯ ಇದೆ ಅಂತೇಳಿ ನಾನು ಪತ್ರ ಬರೀತಾ ಇದ್ದೀನಿ ಅಂತ ಬರಗೋರು ರಾಮಚಂದ್ರಪ್ಪ ಅವರು ಬರೆದಿದ್ದಾರೆ. ಇದ್ರೆ ನಾವು ಈ ಅಧಿಕಾರಿ ಯಾರಿದಾನ ಅಧಿಕಾರಿನ ಕೂಡಲೇ ಅಲ್ಲಿಂದ ಸಸ್ಪೆಂಡ್ ಮಾಡಬೇಕು. ನಾವು ಭಿಕ್ಷೆ ಬೇಡ್ತಾ ಇದ್ದೀರಿ ಸರ್ಕಾರದಲ್ಲಿ, ಅನುದಾನಕ್ಕೆ ಹಣ ಇಲ್ಲ, ಹಣದ ಕೊರತೆ ಇದೆ. ಈ 30 ಕೋಟಿ ಹಣನ 100 ಕೊಡಿದ್ರಲ್ಲ, ಈಗ ಮತ್ತೆ ಅದನ್ನ ಎಕ್ಸಾಮ್ ಮಾಡಬೇಕು, ಇನ್ನೂ 15 ಕೋಟಿ ಬೇಕದು. ಈ 30 ಕೋಟಿ ಯಾರು ಕೊಡ್ತಾರೆ ಅಧ್ಯಕ್ಷರು? ಯಾರು ತಪ್ಪು ಇದರಲ್ಲಿ? ತಪ್ಪು ನಾವು ಮಾಡಿದ್ದೀರಾ? ವಿದ್ಯಾರ್ಥಿಗಳು ಮಾಡಿದಾರಾ? ಯಾವನೋ ಒಬ್ಬ ಕೂತ್ಕೊಂಡಲ್ಲಿ 2 ಎಕ್ಸಾಮ್, ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ ಮೇಲೂ ಕೂಡ ಈ ಪರೀಕ್ಷೆ ತಪ್ಪಾಗಿದೆ, 59 ಪ್ರಶ್ನೆಗಳು ತಪ್ಪಾಗಿದೆ, ಅದಕ್ಕೆ ಮರುಪರೀಕ್ಷೆ ಮಾಡ್ತೀನಿ, ಈ ಬಾರಿ ಬಹಳ ಸ್ಟ್ರಿಕ್ಟ್ ಆಗಿ ಮಾಡ್ತೀನಿ, ಬಹಳ ನಂಬಿಕೆ ಬರೋ ರೀತಿ ಮಾಡ್ತೀನಿ ಅಂತ ಹೇಳಿದ ಮೇಲೆ ಆ ಅಧಿಕಾರಿ ಮತ್ತೆ 79 ತಪ್ಪು ಮಾಡವನಲ್ಲ, ಏನ್ ಮಾಡ್ಬೇಕೀಗ? ಮತ್ತೆ 15 ಕೋಟಿ ಹೋಯ್ತು. ಯಾರು ಕೊಡ್ತಾರೆ 15 ಕೋಟಿ? 30 ಕೋಟಿ ಆಯ್ತು. ಈಗ ಮತ್ತೆ ಪರೀಕ್ಷೆ ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀರಿ. ಇವತ್ತು ನಾವು ಎಲ್ಲರೂ ಸಾಹಿತಿಗಳೆಲ್ಲ ಆಗ್ರಹ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇರೋರು ಆಗ್ರಹ ಮಾಡ್ತಾ ಇದ್ದಾರೆ. 2 ಲಕ್ಷ ಜನರ ಜೀವನದ ಪ್ರಶ್ನೆ ಇದು. ಓಕೆ, ನೀವು ಅವನ ಮೇಲೆ ಕ್ರಮ ಯಾರ ಹತ್ರ ವಸೂಲಿ ಮಾಡಬೇಕು? ನಂದು ಇದು ಮುಖ್ಯವಾಗಿ ಈ ಪೂರ್ವಭಾವಿ ಪರೀಕ್ಷೆಯನ್ನ ರದ್ದುಗೊಳಿಸ್ಬೇಕಿದು, ಮಾಡಿರೋದನ್ನ ರದ್ದುಗೊಳಿಸ್ಬೇಕು. ಹಳೆ ಅಧಿಸೂಚನೆ ಹಿಂದಕ್ಕೆ ಪಡೆದು ಹೊಸ ಅಧಿಸೂಚನೆ ಹೊರಡಿಸ್ಬೇಕು, ಹೊಸ ಎಕ್ಸಾಮಿನೇಷನ್ ಮಾಡಬೇಕು. ವಯಸ್ಸಿನ ಮಿತಿ ಯಾರಿಗೆ, ಈಗ ಈ ಟೈಮಲ್ಲಿ ವಯಸ್ಸಿನ ಮಿತಿ ಏನಾನ ತಪ್ಪೋಗಿದ್ರೆ ಆ 2,30,000 ಜನಕ್ಕೆ ಮತ್ತೆ ಪರೀಕ್ಷೆ ಬರೆಯಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಈ ಗೂಗಲ್ ಭಾಷಾಂತರ ಮಾಡಿರ್ತಕ್ಕಂಥ ಅವನಿಗೆ ಶಿಕ್ಷೆ ಗುರುಪಡಿಸ್ಬೇಕು. ಈ 30 ಕೋಟಿ ಹಣವನ್ನ ಹಾಳು ಮಾಡಿದ್ರಲ್ಲ, ಅವರಿಂದ ಈ ಹಣವನ್ನು ವಸೂಲಿ ಮಾಡಬೇಕು. ಮತ್ತೆ ಈ ಪ್ರಶ್ನೆ ಪತ್ರಿಕೆ ಗೊಂದಲ ಆಗ್ತಾ ಇದೆ, ಇದು ಮತ್ತೆ ಆಗಬಾರ್ದು. ಈ ರೀತಿ ಇಮಿಡಿಯೇಟ್ ಆಗಿ ಅದರ ಆಕ್ಷನ್ ಆಗಬೇಕು, ಅವನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಕನ್ನಡನ ಉಳಿಸ್ಬೇಕು. ಕನ್ನಡಕ್ಕೆ ಈ ಸರ್ಕಾರದ ಮೇಲೆ ನಿಜವಾಗೂ ಜವಾಬ್ದಾರಿ ಇದ್ರೆ, ಸರ್ಕಾರಕ್ಕೆ ಏನಾನ ಗೌರವ ಇದ್ದೆ ಕನ್ನಡದ ಬಗ್ಗೆ, ಕನ್ನಡ ನಾವು ಕನ್ನಡಿಗರು ಅಂತ ನಾವು ಎದೆ ಎತ್ತಿ ಎಳ್ಕೊಂಡು ಓಡಾಡಬೇಕಾದ್ರೆ ಅದನ್ನು ಕೊಟ್ಟಿದ್ದೀನಿ, ಸನ್ಮಾನ್ಯ DK ಶಿವಕುಮಾರ್ ಅವರು ಕೊಟ್ಟಿದ್ದೀನಿ. ಟ್ರಾನ್ಸ್ಲೇಷನ್ ಏನೇನಾಗಿದೆ ತಪ್ಪು. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.